ಗುಡ್ ಮಾರ್ನಿಂಗ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ತಿಂಡಿ ಮಾಡಬೇಕು. ಈ ಪ್ರಾಣಿಗಳೆಲ್ಲ ಇದ್ವಲ್ಲ, ಎಲ್ಲ ಗಲೀಜು ಮಾಡಿತ್ತು, ಕ್ಲೀನ್ ಮಾಡಿ ಈಗ ಬಂದಿದ್ದೀನಿ. ಸೊ ಈಗ ತಿಂಡಿ ಮಾಡೋಣ ಅಂತ. ಲೆಟ್ ಮಿ ಸ್ಟಾರ್ಟ್. ಅಡುಗೆಗೆ ಅಂತ ನೀರು ಹಿಡಿತಾ ಇದ್ದೆ. ಅದಕ್ಕೋಸ್ಕರ ಇವಾಗ ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಸಿ ಎ ವ್ಲಾಗ್ ಅಂತ ಬಂದೇ ಬರುತ್ತೆ. ಸೊ ನಾನು ಕಮ್ಯುನಿಕೇಷನ್ ಸ್ಕಿಲ್ಲು ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ತೀನಿ. ಸೊ ನೋಡಿ, ತಿಂಡಿಗೋಸ್ಕರ ನೀರು ಹಿಡಿತಾ ಇದ್ದು, ಅದು ನನಗೆ ವೀಡಿಯೋಸ್ ಮಾಡಿದ್ದೀನಿ, ಮತ್ತು ಸೌಂಡು ಕೂಡ ಮ್ಯೂಟ್ ಮಾಡಿಲ್ಲ. ಹಾಯ್. ಸೊ ಇದೆಲ್ಲ ಅಡುಗೆ ಮಾಡೋದಕ್ಕೆ ಅಂತ ನೀರು ಇಟ್ಕೊಳ್ತಾ ಇದ್ದೆ. ಇನ್ನು ಉಳಿದಿದ್ದು ಮೊಟ್ಟೆ ಬಿರಿಯಾನಿನ. ಸೊ ಈಗ ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಒಂದು 3 ನಾಟಿ ಟೊಮೊಟೊ, 3 ಜಾಮೂನ್ ಟೊಮೊಟೊ, ಲೈಕ್ ಹೈಬ್ರಿಡ್ ಟೊಮೊಟೊ ಅಂತೀವಿ, ಮತ್ತು 2 ನಾಟಿ ಟೊಮೊಟೊ. ಸೊ ಮಿಕ್ಸಪ್ ಕೊಟ್ಟಿದ್ರು ಝೆಪ್ಟೋದಲ್ಲಿ, ಬರೀ ನಾಟಿ ಟೊಮೊಟೊ ಬುಕ್ ಮಾಡಿದರೆ. ಈಗ ಈರುಳ್ಳಿ ಎಲ್ಲನ ಸಿಪ್ಪೆ ತಗೊಳ್ತಾ ಇದ್ದೀನಿ. ಸೊ ಎಲ್ಲ ಹಚ್ಕೊಂಡಾದ್ಮೇಲೆ ನಾನು ಮತ್ತು ಕ್ಯಾರೆಟು ಮತ್ತು ಒಂದು ನೆಲ್ಲಿಕಾಯಿ ತಗೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತಕ್ಕೊಂಡು ಅದನ್ನು ತೊಳ್ಕೊಳ್ಳೋಣ ಅಂತ. ಫಸ್ಟು ಅದನ್ನು ಅಂದರೆ ತೊಳೆದಿರ್ತೀನಿ, ಆಮೇಲೆ ಮತ್ತೆ ಫಿಲ್ಟರ್ ನೀರಲ್ಲಿ ಒಂದ್ಸಲಿ ತೊಳೆಯೋದು. ಈಗ ಟೊಮೊಟೊ ಅಂದರೆ ಜಾಮೂನ್ ಟೊಮೊಟೊ ಒಂದು ಹಚ್ಕೊಳ್ತಾ ಇದ್ದೀನಿ, ಜ್ಯೂಸ್ಗೋಸ್ಕರ. ನಿಮಗೆ ಗೊತ್ತಾಗ ಏನೇನು ಹಾಕಿದ್ದೀನಿ ಅಂತ. ಸೊ ಈಗ ನೆಲ್ಲಿಕಾಯಿ ಎಲ್ಲನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜ್ಯೂಸರು ಚಿಕ್ಕದಲ್ಲ, ಅದಕ್ಕೋಸ್ಕರ ಅದರಲ್ಲಿ ಆಗೋದಿಲ್ಲ ಅಂತೇಳಿ ಜ್ಯೂಸರ್ ಮಿಕ್ಸಿಲೇ ರುಬ್ಬೋಣ ಅಂತ. ಸೊ ಇದರಲ್ಲಿ ಚೆನ್ನಾಗಿ ನುಣ್ಣಗಾಗುತ್ತೆ. ನೀವು ಸ್ಟ್ರೈನ್ ಮಾಡ್ಕೊಂಡಾದರೂ ಕುಡಿಬೋದು, ಅಥವಾ ಸೋಸಿ ಆದರೂ ಅದನ್ನು ಹಿಪ್ಪಲು ಎಲ್ಲ ತೆಗೆದು ನೀವು ಕುಡಿಬೋದು. ಇಲ್ಲಾಂತಂದ್ರೆ ಹಂಗೆ ಕುಡಿದ್ರೆ ತುಂಬ ಒಳ್ಳೆಯದಲ್ಲ. ಸೊ ಕ್ಯಾರೆಟು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಅದನ್ನು ಕೂಡ ಅದರಲ್ಲಿ ಇನ್ನೂ ಎಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಕೆಲವೊಂದು ದಪ್ಪ ಇರೋದು ಮತ್ತೆ ಉಳಿದ್ಬಿಡುತ್ತೆ. ಬೀಟ್ರೂಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅಟ್ಟು 2. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ಅಷ್ಟೊಂದು ಬೀಟ್ರೂಟ್ ಜಾಸ್ತಿ ಹಾಕೊಂಡ್ರೆ ಒಂದು ಸ್ವಲ್ಪ ಕಹಿ ಅನಿಸುತ್ತೆ. ಪಲ್ಯಕ್ಕೆ ಓಕೆ, ಚೆನ್ನಾಗಿರುತ್ತೆ. ಜಾಸ್ತಿ ಸೊ ಅದು ಕಲರ್ ಆದರೂ ಕೂಡ ಬೀಟ್ರೂಟ್ ಕಲರ್ ಸ್ವಲ್ಪ ತುಂಬ ರೆಡ್ಡಿಶ್ ಆಗಿ ಬಂತು. ಒಂಥರ ಮೆರೂನಿಶ್ ಕಲರ್ ಬಂತು. ಆಮೇಲೆ ಸ್ವಲ್ಪ ಗ್ರೈಂಡ್ ಅಂದರೆ ನೀರು ಜಾಸ್ತಿ ಹಾಕ್ಕೋಬಾರ್ದು. ನೀರೇನಾದರೂ ಜಾಸ್ತಿ ಹಾಕ್ಕೊಂತು ಅಂದರೆ ಅದು ಮಿಕ್ಸಿಲೆಲ್ಲ ಜಾಸ್ತಿ ಹೊರ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಜ್ಯೂಸೆಲ್ಲ ಮಾಡಿಟ್ಟೆ ಸೈಡಲ್ಲಿ, ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಲಿಲ್ಲ. ಸೊ ನೀವು ಕ್ಯಾರೆಟ್ ಕಾಲು ಚೆನ್ನಾಗಿರುತ್ತೆ, ಬಟ್ ಇದು ಕಾಲು ಚೆನ್ನಾಗಿರುತ್ತೆ ಹೆಂಗೋ ಗೊತ್ತಿಲ್ಲ. ಬಟ್ ಅದನ್ನ ಬರೀ ನೀರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡೆ. ನೋಡಿ, ಅದಕ್ಕೆ ಕುಕ್ಕರೆಲ್ಲ ಮೊಟ್ಟೆ ಪಲ್ಯ ಇದರಲ್ಲೇ ಮಾಡಿದ್ದು, ಅದೆಲ್ಲ ತೆಗೆದಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಆಲೇ ಮುಂಚೆಲ್ಲ ಕಾಯಕ್ಕೆ ಇಟ್ಟಿದ್ದೆ, ಬಟ್ ಇಲ್ಲಿ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮಗೆ ತಕ್ಷಣ ಇಟ್ಟಿದ್ದೀನಿ ಅನಿಸುತ್ತೆ. ಮುಂಚೆಲೆ ಸ್ವಲ್ಪ ತಳ ಎಲ್ಲ ಬಿಸಿ ಕುಕ್ಕರ್ ಬಿಸಿಯಾಗೋದಕ್ಕಿಟ್ಟು, ಆಮೇಲಿಂದ ನಾನು ಸ್ವಲ್ಪ ಚಕ್ಕೆ ಆಯಿಲೆಲ್ಲ ಹಾಕಿದ್ಮೇಲೆ ಸಾಸಿವೆ ಮತ್ತು ಏಲಕ್ಕಿ, ಕಲ್ಲುವ್ವು ಮತ್ತು ಸ್ವಲ್ಪ ಸೋಂಪು, ಪಲಾವ್ ಎಲೆ ಮತ್ತು ಇದು ಕಸ್ತೂರಿ ಮೆಥಿ ಎಲ್ಲ ಹಾಕಿದ್ಮೇಲೆ ಈಗ ಈರುಳ್ಳಿ ಹಾಕ್ತಿದ್ದೀನಿ. ಸೊ ಈಗ ಟೊಮೊಟೊ ಹಚ್ಕೊಳ್ಳೋಣ ಅಂತ. ಅಲ್ಲೇ ಟೈಮ್ ಆಗಿತ್ತು, ಬಟ್ ಈ ಟೈಮ್ ಆಗಿದೆ ಅಂತ ಬಿಟ್ವೀನಲ್ಲಿ ನನಗೆ ಏನೋ
ಉಪ್ಪು ಸ್ವಲ್ಪ ಕಡಿಮೆ ಅನಿಸಿತ್ತು ಮತ್ತು ಖಾರನೂ ಕೂಡ ಸ್ವಲ್ಪ ಕಡಿಮೆ ಹಾಕಿದ್ದೆ ಅನಿಸ್ತು. ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು ಟೊಮೊಟೊ ಬಾತು. ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ಎಲ್ಲ ಹೊಂದ್ಕೊಂಡಿರಲಿಲ್ಲ. ಬಟ್ ಮೈಲ್ಡಾಗಿ ತುಂಬ ಸಪ್ಪೆ ಇತ್ತು. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಮಾಡ್ಕೊಳ್ತಾ ಇದ್ದೀನಿ. ಬಿಡಿಸ್ಕೊಂಡು ಮಿಕ್ಸಿಗೆ ಅಲ್ಲ ಕುಟ್ಟಿ ಹಾಕೋಣ ಅಂತ ಮಿಕ್ಸಿಗೆ ಹಾಕೊಳ್ಳೋಣ ಅಂದ್ಕೊಂಡೆ. ಬಟ್ ತುಂಬ ಟೈಮ್ ಆಗಿದೆ ಅನ್ನಿಸ್ತು, ಅದಕ್ಕೋಸ್ಕರ. ಆ್ಯಕ್ಚುಲಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು. ಅದನ್ನು ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊಂಡಿಲ್ಲ ಅಂತ ಟೈಮ್ ಆಲ್ರೆಡಿ ಆಲ್ಮೋಸ್ಟ್ 8 to 8:05 ಆಗಿತ್ತು. ಅದು ವಿಶಿಲೆಲ್ಲ ಇಟ್ಟು ನಾವು ಕುಗ್ಗಿಸೋಳು ಅಂದರೆ ಇಟ್ ಮೀನ್ಸ್ ಓಪನ್ ಮಾಡೋಷ್ಟೊತ್ತಿಗೆ ಒಂದು 15-20 ಮಿನಿಟ್ಸ್ ಬೇಕಾಗುತ್ತೆ. ಸೊ ನಾನೆಲ್ಲ ಅವರು ಬೇಗ ಹೋಗ್ತೀನಿ ಅಂತಂದರೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಬೇಗ ಮಾಡ್ತಾಯಿದ್ದೀನಿ. ಒಂದ್ಸಲ ಹಿಂಗೆ ಎಲ್ಲ ಮಾಡಿ ಆಗ್ಬೇಕಾದ್ರೆ ಬಟ್ ಅವತ್ತು ಟೊಮೊಟೊ ಬಾತ್ ಚೆನ್ನಾಗಿತ್ತು. ಸೊ ಆ ಥರ ಆಗುತ್ತೆ ಅಂತ ನಾನು ಬೇಗ ಬೇಗ ಹಚ್ಕೊಳ್ತಾ ಇದ್ದೀನಿ. ಇಟ್ಸ್ ಫೈನ್. ಬಟ್ ಈ ಸಲ ನಾನು ನೋಡ್ದಲ್ಲೇ ಹಾಕಿದ್ದು, ಎಲ್ಲ ಮಿಸ್ ಆಯಿತು. ಇಷ್ಟೆಲ್ಲ ಆದಮೇಲೆ ನಾನು ಈರುಳ್ಳಿ ಎಲ್ಲ ಬೆಂದಿತ್ತಲ್ಲ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟ್ ಹಾಕ್ಕೋಬೇಕಾಯ್ತು. ಆಮೇಲೆ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡು ಹಾಕಿದ್ನಲ್ಲ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ಕೊಂಡೆ. ಆಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿನ, ಆಮೇಲೆ ಉಪ್ಪು ಎಲ್ಲ ಹಾಕ್ಕೊಂಡೆ. ಧನಿಯಾ ಪೌಡರ್ ಹಾಕ್ಕೊಂಡೆ. ಇಲ್ಲಿ ಖಾರದ ಪುಡಿ ನಾನು ಮಿಸ್ ಮಾಡಿದೆ, ಹಾಕಿಲ್ಲ. ಸೊ ಆಮೇಲಿಂದ ಸ್ವಲ್ಪ ಹಾಕ್ಕೊಂಡೆ. ಸೊ ನೋಡಿದೆ, ಬಟ್ ನನಗೆ ಅಷ್ಟು ಗೊತ್ತಾಗಲಿಲ್ಲ, ಎಲ್ಲಿ ಮಿಸ್ ಆಯಿತು. ಉಪ್ಪುನ ಕಡಿಮೆ ಇತ್ತು, ಖಾರ ಕೂಡ ನಾನು ಹಾಕೇ ಇಲ್ಲ. ಈಗ ನೋಡಿದ್ರೆ ಗೊತ್ತಾಯಿತು. ಆಮೇಲೆ ಚೆಕ್ ಮಾಡಿ ಹಾಕಿದ್ದೀನಿ, ಬಟ್ ಉಪ್ಪು ಕೂಡ ಜಾಸ್ತಿ ಆಗೋದಿಲ್ಲ. ಈಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋಬೇಕು. ಸೊ ನೋಡಿ, ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಪಕ್ಕನೇ ಇದೆಲ್ಲ ಇಟ್ಟಿರೋದ್ರಿಂದ ಅದು ತುಂಬ ಅಂಟು, ಒಗ್ಗರಣೆಯಲ್ಲಿ ಹಾಕ್ತೀವಲ್ಲ ಅದೆಲ್ಲ ಅಂಟು ಅದೆಲ್ಲ ಹೋಗಿ ಅದ್ರ ಮೇಲೆ ಕುತ್ಕೊಳ್ಳುತ್ತೆ. ಅದು ತುಂಬ ಉಜ್ಜಿರೋ ಹೋಗೋದಿಲ್ಲ. ಈಗ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿಗೆಲ್ಲ ಇಟ್ಟು ಆದಮೇಲೆ, ಸೊ ಈ ಥರ ನನಗೆ ಎಂದೂ ಆಗಿರಲಿಲ್ಲ, ಬಟ್ ಇವತ್ತಾಯಿತು. ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಏನೋ ಮಿಸ್ ಆಗಿದೆಯಲ್ಲ ಅಂತ ಆಮೇಲೆ ಗೊತ್ತಾಯಿತು. ಇಟ್ ವಾಸ್ ಫ್ಲಾಪ್ ಸ್ಟೋರಿ ಆಫ್ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು. ಸೊ ಬಟ್ ಖಾರದ ಪುಡಿ ಹಾಕೊಂಡ್ರೆ ಚೆನ್ನಾಗಿತ್ತು. ಗೊತ್ತಿಲ್ಲ, ಈ ಥರ ನಾನು ಏನೋ ಯೋಚನೆ ಮಾಡ್ತಾಯಿದ್ದೆ, ಅಂದರೆ ಇದು ಏನೋ ಯೋಚನೆ ಅಂದರೆ ಹಾಕಿದೆ ಅಂತ ಮಿಸ್ ಆಯ್ತು ಅಷ್ಟೇ. ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೋಬೇಕಿತ್ತಲ್ಲ, ಫೋಕಸ್ ಮಾಡೋದ್ರಲ್ಲಿ ಸ್ವಲ್ಪ ಎಲ್ಲೋ ಇದಾಗಿದೆ ಅಷ್ಟೆ.
ಆ್ಯಕ್ಚುಲಿ ನಾನು ಮರೆಯೋದಿಲ್ಲ. ಸೊ ಅದೆಲ್ಲ ಆದಮೇಲೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಬಂದೆ ಮಾಡಿ. ಆಮೇಲೆ ಮತ್ತೆ ಅಲ್ಲಿ ಅಂದರೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ನಂದು ಸೆಲ್ಫಿ ಸ್ಟಿಕ್ ಆಗಿರೋದ್ರಿಂದ ಫುಲ್ಲು ಇದೆಲ್ಲ ಫೋಕಸ್ ಮಾಡಲ್ಲ. ಆಮೇಲಿಂದ ಇದೆಲ್ಲ ಗುರ್ಸ್ಕೊಳ್ತಾ ಇದ್ದೆ. ಫಸ್ಟ್ ಮಾಡಿದಿರೋದಕ್ಕೆ ನಿಮಗೆ ಫಾಸ್ಟಾಗಿ ಅನಿಸ್ತಾ ಇದೆ. ಆಮೇಲೆ ಇಲ್ಲೆಲ್ಲ ಕೆಳಗೆಲ್ಲ ಗುಡ್ಸೋಣ ಅಂತ. ಸೊ ಅಲ್ಲಿಗೂ ಇಡೋ ಅಂದ್ಕೊಂಡೆ, ಅಲ್ಲೇ ಟೈಮ್ ಆಗಿತ್ತು. ಮತ್ತು ಈ ಮೆಟ್ಲಿಂದ ಆ ಮೆಟ್ಲಿಗೆ ಇನ್ನು ಹತ್ತು ಬಂದು ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು ಅಂತ. ಇನ್ನೇನು ಸ್ವಲ್ಪ ದೂರ ಅಲ್ಲ ಅಂತ ಅಷ್ಟು ಫೋಕಸ್ ಮಾಡಲಿಲ್ಲ. ಆದರೆ ಒರೆಸ್ಬೇಕಾಯಿತು. ಅಂದರೆ ಸ್ವಲ್ಪ ನೀಟಾಗಿ ಇರುತ್ತೆ ಆಲ್ಮೋಸ್ಟು. ಸೊ ಆ ಕಡೆದು ಗುಡ್ಸೋಣ ಅಂತ ಹೇಳಿ ಆ ಕಡೆ ಎಲ್ಲ ಗುಡಿಸ್ದೆ, ಅದನ್ನು ವೀಡಿಯೋ ಮಾಡಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಇದು ನಮ್ಮ ಲೈಸಾಲ್ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಬಟ್ ಕುಂಕುಮ ಇಟ್ಟಿಲ್ಲ. ನನಗೆ ಮಂಗಳವಾರ ಅಂತಂದರೆ ನಂಗೆ ಗೊತ್ತು, ತೊಳೆದು ಪೂಜೆ ಮಾಡ್ಬೇಕಾಯ್ತು. ಬಟ್ ನನಗೆ ಯಾಕೋ ಗೊತ್ತಿಲ್ಲ, ಒಂದು ಸ್ವಲ್ಪ ಮಧ್ಯಾಹ್ನ ಆದಮೇಲೆ ಹೆವಿ ಟಯರ್ಡ್ ಅನ್ನಿಸ್ತಾಯಿತ್ತು. ಸ್ವಲ್ಪ ಹೊತ್ತು ಎಲ್ಲ ಕೆಲಸ ಮಾಡಿಬಿಟ್ಟು ಮಲ್ಕೊಂಡೆ. ನೋಡಿ ಈಗ ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆ ನಿಮ್ಗೆ ಬೇಗ ಅನ್ನಿಸ್ತದೆ. ಇಲ್ಲ, ನಾನು ಒರೆಸ್ತಾನೆ ಇರ್ತೀನಿ, ಕ್ಲೀನ್ ಮಾಡ್ತಾನೆ ಇರ್ತೀನಿ. ರೇರ್ಲಿ ಅಂತಂದರೆ ಫ್ರೀ ಆಗಿದ್ದರೆ ಮಾಡೇ ಮಾಡ್ತೀನಿ. ಸೊ ಈಗ ಸ್ಪೋಕನ್ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಾಕ್ತೀನಿ ಇವಾಗ. ಇದು ಎಡಿಟೇ ಮಾಡಲಿಲ್ಲ. ಫುಲ್ಲು ತುಂಬ ಕನ್ಸ್ಟ್ರಕ್ಷನ್ ಸೌಂಡು, ಹೆವಿ ಸೌಂಡ್ ಬರ್ತಾ ಇರುತ್ತೆ. ಯಪ್ಪ, ಅದು ಏನೋ ಫಿಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. 2 ದಿವಸ ಸೈಲೆಂಟ್ ಆಗಿತ್ತು ನೋಡಿ. ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ತುಂಬ ಕಂಜೆಸ್ಟೆಡ್ ಆಗಿದೆ, ಅದಕ್ಕೋಸ್ಕರ ಆಮೇಲಿಂದ ಫುಡ್ ಹಾಕಿರಲಿಲ್ಲ. ಮೀನುಗಳಿಗೆ ಫುಡ್ ಹಾಕೋಣ ಅಂತ ಬಂದೆ. ಆಮೇಲಿಂದ ಕಸ ಎಲ್ಲ ಗುಡಿಸ್ಬಾರ್ದು ಅಂತನಲ್ಲ. ಆಲ್ಮೋಸ್ಟ್ ಅವ್ರು ಹೋಗಿ 9 ಹೋದರು. ನಾನು ತಿಂಡಿ ತಿನ್ನೋದಕ್ಕೆಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ ಕಸ ಎಲ್ಲ ಗುಡಿಸ್ದಲೆ. ಅದಕ್ಕೋಸ್ಕರ ಇದನ್ನು ಯಾರು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅಂದರೆ ಧೂಳು ಅನಿಸಿದ್ರೆ ನಾನು ಮಾಡೇ ಮಾಡ್ತೀನಿ. ಅಷ್ಟೊಂದು ಧೂಳು ಇರಲಿಲ್ಲ, ಓಕೆ ಪರವಾಗಿಲ್ಲ. ಧೂಳಿ ಒಂದು ಸ್ವಲ್ಪ ಬಂದಿದೆ ಅಂತ ಹೇಳಿ ಎಲ್ಲ ಒರೆಸ್ತಾ ಇದ್ದೆ. ಅಷ್ಟೇ ಫೋಕಸ್ ಮಾಡೋಕ್ಕಾಗೋದು. ನಾನು ಡೈನಿಂಗ್ ಟೇಬಲ್ ಚೇರ್ ತೊಗೊಂಬಂದೆ, ಆದರೂ ಕೂಡ ಅಷ್ಟೇ ಫೋಕಸ್ ಮಾಡೋಕ್ಕಾಗಿತ್ತು. ಅದು ಗೊಂಬೆಗಳ್ನೆಲ್ಲ ಅಂದರೆ ಒಂದಕ್ಕೆ ಒಂದು ಫಿಟ್ ಮಾಡಿರ್ತಾರೆ. ಎಷ್ಟು ಸಲ ಜೋಡಿಸಿದ್ರು ಪದೇ ಬೀಳ್ತಾನೇ ಇತ್ತು. ಆ್ಯನಿಮೀಸ್, ಕೊರಿಯನ್ ಆ್ಯನಿಮೀಸ್, ಅದು ನಾನಿದೆಲ್ಲನ ಅದೆಲ್ಲ ಜೋಡಿಸ್ತಾನೆ ಇದ್ದೆ. ಬಟ್ ಅದು ಯಾವ್ಯಾವ ಕ್ಯಾರೆಕ್ಟರು ಅಂತ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಕೆಳಗಡೆ ಒಂದು ಇಟ್ಟಿದ್ನಲ್ಲ, ಅದು ಮಿಸ್ ಆಗಿತ್ತು. ಆಮೇಲಿಂದ ನೋಡಿ ಎತ್ತಿಟ್ಟೆ. ಅಷ್ಟೊಂದು ಗೊಂಬೆಗಳೇನಿಲ್ಲ. ಇನ್ನೇನು ಅಂದರೆ ಎಲ್ಲ ಮನೆಯಲ್ಲೂ ಕೂಡ ನಾವು ಚೇಂಜ್ ಮಾಡೋ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಶೋಕೇಶ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಷ್ಟು ಜೋಡಿಸಿದ್ದೀವಿ. ಅಲೆಕ್ಸಾಗೆ ಹೇಳಿದ್ದೆ ಸಾಂಗ್ ಪ್ಲೇ ಮಾಡು ಅಂತ.
ನಂಗೆ ಅಷ್ಟೊಂದು ಆರ್ಗನೈಸ್ ಮಾಡೋಕ್ಕೆ ಬರಲ್ಲ ಅಂತ ನನಗನ್ಸುತ್ತೆ. ಐ ಆಮ್ ನಾಟ್ ಗುಡ್ ಆರ್ಗನೈಸರ್ ಅಂತ. ಕಲಿಬೇಕು ಇನ್ನು. ಸೊಳ್ಳೆ ಕೂಡ ಒರೆಸ್ಕೊಳ್ತಾ ಇದ್ದೆ. ಅಲ್ಲಿ ಹಿಂದೆ ನನಗೇನು ಭಯ ಅಂತಂದರೆ, ಅಮ್ಮ ಮನೇಲಿದ್ದಾಗ ಫುಲ್ಲು ನಂಗೆ ತುಂಬ ಶಾಕ್ ಹೊಡೆದಿತ್ತು. ಅಂದರೆ ನಮ್ಮಪ್ಪ ಎಲ್ಲ ಫುಲ್ಲು ರಿಪೇರಿ ಮಾಡೋದು ಅದೆಲ್ಲ ಮಾಡ್ತಾಯಿರ್ತಾರೆ. ಆವಾಗ ಕ್ಲೀನ್ ಮಾಡೋಕ್ಕೆ ಹೋದಾಗ ತುಂಬ ಶಾಕ್ ಹೊಡೆದಿತ್ತು. ಅದಕ್ಕೋಸ್ಕರ ನಂಗೆ ಭಯ. ಟಿ ವಿ ಹಿಂದೆಲ್ಲ ಧೂಳು ಹೊಡೆಯೋದಕ್ಕೆ ಸ್ವಲ್ಪ ತುಂಬ ಹೆದರ್ಕೊಳ್ತೀನಿ ಈಗಲೂ ಕೂಡ. ಯೋಚನೆ ಮಾಡಿ ಕ್ಲೀನ್ ಮಾಡ್ತೀನಿ. ಸೊ ಅದು ಕೂಡ ಧೂಳು ಒರೆಸ್ಕೊಳ್ತಾ ಇದ್ದೀನಿ. ಅವು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಸ್ಲೋಗಿ ಮೂವ್ ಆಗ್ತಾ ಇದ್ದಾವೆ. ಫಾಸ್ಟ್ ಫಾರ್ವರ್ಡ್ ಮಾಡಿರೋದಕ್ಕೆಲ್ಲ ಬೇಗ ಆಗೋಗಿದೆ ಅಂತ ಅನಿಸುತ್ತೆ. ಎಷ್ಟು ಬೇಗ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅನಿಸುತ್ತೆ, ಬಟ್ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ. ಆಮೇಲಿಂದ ಬೆಡ್ ಕ್ಲೀನ್ ಮಾಡಿರಲಿಲ್ಲ. ಇಲ್ಲಿ ಮಲ್ಕೊಂಡಿದ್ವಿ, ಬೆಡ್ಡೆಲ್ಲ ಫುಲ್ಲು ಅಲ್ಲೆಲ್ಲ ಧೂಳಿತ್ತು. ನಮ್ಮ ರೂಮಲ್ಲಿ ಮಲ್ಕೊಂಡಿರಲಿಲ್ಲ. ನಮ್ಮ ರೂಮಲ್ಲಿ ನಮ್ಮ ಬೆಕ್ಕಿಗಳಿಗೆ ಬಿಟ್ಟೋಗಿದ್ವಿ. ಅದೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಅದಕ್ಕೆ ಅಲ್ಲೇ ಮಲ್ಕೊಂಡಿದ್ವಿ. ಸೊ ಅದು ಸ್ವಲ್ಪ ಧೂಳಿತ್ತು ಸೈಡಲ್ಲಿ ಕಾರ್ನರಲ್ಲಿ, ಅದಕ್ಕೆ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಯಾವುದ್ಯಾವ್ದು ಬಿಸಾಡೋದು, ಯಾವುದ್ಯಾವ್ದು ಯೂಸ್ ಇಲ್ಲ ಅದೆಲ್ಲ ಒಂದೊಂದು ಹತ್ರ ಜೋಡಿಸಿ ಇದು ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಎಕ್ಸಾಮ್ ಆದ ತಕ್ಷಣ ನಾನು ಅಲ್ಲಿ ಕ್ಲೀನ್ ಮಾಡಿದ್ದೆ, ಬಟ್ ಅಲ್ಲೆಲ್ಲ ಯಾರು ಮಲ್ಕೋತಾರೋ ಅವ್ರು ಕ್ಲೀನ್ ಒಂದ್ಸಲ ಕ್ಲೀನ್ ಮಾಡಿದ್ನಲ್ಲ ಅಂತ ಸುಮ್ಮನೆ ಆಗಿದ್ದೆ. ಮತ್ತು ಅದು ಹಂಗೆ ಧೂಳು ಹಾಗೆ ಇತ್ತು, ಯಾರೂ ಕ್ಲೀನ್ ಮಾಡಿರಲಿಲ್ಲ. ಸೊ ಇನ್ನೇನು ಇದನ್ನು ಕ್ಲೀನ್ ಮಾಡೋಣ ಎಲ್ಲ ಮಾಡಿದ್ದೀನಿ ಅಂತೇಳಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿದೆ. ನಮ್ಮ ರೂಮಿಂದು ಮುಂಚೆನೇ ಕ್ಲೀನ್ ಮಾಡಿದ್ದೆ. ನಮ್ಮ ರೂಮಿಂದ ಅವಾಗವಾಗ ಕ್ಲೀನಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಇದನ್ನು ಕ್ಲೀನ್ ಮಾಡಿದೆ, ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬ ಟೈಮ್ ತಗೊಳುತ್ತಲ್ಲ ಇದು, ಅಂದರೆ ಅಷ್ಟೇ ನಾನು ಜೋಡಿಸೋದು. ಮತ್ತು ಯಾಕಂತಂದರೆ ಅವ್ರ ವಸ್ತುಗಳೆಲ್ಲ ಇರ್ತವೆ, ನಾನೆಲ್ಲಾದರೂ ಎತ್ತಿ ಇಡೋದು, ಅದು ಮಿಸ್ ಆದರೆ ಮತ್ತೆ ನಮ್ಮನೆ ಕೇಳ್ತಾರಲ್ಲ. ಸುಮ್ಮನೆ ಯಾಕೆ ಅದೆಲ್ಲ. ಅದಕ್ಕೆ ಈಗ ಜ್ಯೂಸ್ ಎಲ್ಲ ಕುಡ್ದಿದ್ನಲ್ಲ, ಅಂದರೆ ಮಜ್ಜಿಗೆ ಮತ್ತು ಜ್ಯೂಸ್ ಎಲ್ಲ ಕುಡ್ದಿದ್ದೆ. ವೀಡಿಯೋ ಮಾಡಿಲ್ಲ, ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿ. ಇದೆಲ್ಲ ಒಂದು ಸ್ವಲ್ಪ ಅಷ್ಟೊಂದೇನು ಧೂಳಿರಲಿಲ್ಲ, ಸ್ವಲ್ಪ ಇತ್ತು ಅಂತ ಕಸ ಗುಡಿಸೋಬೇಕಲ್ಲ. ಇನ್ನೇನು ಸ್ಪೋಕನ್ ಇಂಗ್ಲೀಷ್ ಇದು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ಮತ್ತು ಇದೆಲ್ಲ ಸ್ವಲ್ಪ ಕಸ ಗುಡಿಸಿ ಎಲ್ಲ ತೊಳೆದು ಸಂಜೆ ಸೊಪ್ಪೆಲ್ಲ ಇದ್ದಾವೆ ಅದೆಲ್ಲ ಸೋಸ್ಕೋಬೇಕು. ಸೋಸ್ಕೊಂಡು ಆಮೇಲೆ ಪಲ್ಯ ಮತ್ತು ಅನ್ನ ಏನಾದರೂ ಮಾಡ್ಕೊಳ್ಳೋದು. ಟೊಮೊಟೊ ಬಾತ್ ಮಾಡಿದ್ದು ಇದೆ. ಮುಖ ಎಲ್ಲ ಊದ್ಕೊಂಡು ಥರ ಇದೆ. ಕ್ರೀಮೇ ಹಾಕಿಲ್ಲ, ಆ್ಯಕ್ಚುಲಿ ಏನೂ ಫೇಸ್ ಪ್ಯಾಕ್ ಹಾಕಿಲ್ಲ, ಅಂಡರ್ ಮೇಂಟೆನೆನ್ಸು. ಈಗ ಟೀ ಕುಡಿಯೋಣ ಅಂತ ತಂದಿದ್ದೀನಿ. ಟೀ ಕುಡಿದು ಆಮೇಲಿಂದ ಸಿಗ್ತೀನಿ. ಓಕೆ ಬಾಯ್. ಇವತ್ತಿನ ಲಾಕು ಇದೆ. ಸೊ ನೋಡಿ, ಇದನ್ನು ಓದೋಣ ಅಂತ. ನನ್ನ ಸ್ಕಿನ್ನು ತುಂಬ ಇದಾಗಿ ಕಾಣಿಸ್ತದೆ. ಅಡಲ್ಟ್ ಪಿಕ್ಚರ್ದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಓದ್ತೀನಿ. ಓದಿದಾದ್ಮೇಲೆ ಇದರಲ್ಲಿ ಏನಿದೆ ಅಂತ ಹೇಳಿ, ಯಾಕೋ ಚಾಟ್ ಜಿ ಪಿ ಟಿ ವರ್ಕೇ ಆಗ್ತಿಲ್ಲ. ಹಲೋ ಚಾಟ್ ಜಿ ಪಿ ಟಿ, ಹಲೋ. ಯಾಕೋ ಈ ರೂಮಲ್ಲಿ ವರ್ಕ್ ಆಗ್ತಾಯಿಲ್ಲ. ಸೊ ಇನ್ಮೇಲೆ ಸಿ ಎ ರಿಲೇಟೆಡ್ ಕಂಟೆಂಟೇ ಜಾಸ್ತಿ ಬರುತ್ತೆ. ಸೊ ಯಾಕೆ ಥರ ಸಪೋರ್ಟ್ ಮಾಡ್ತೀನೋ ನೋಡೋಣ.
ಫೇಸ್ ಅಂತೂ ತುಂಬ ವರ್ಸ್ಟ್ ಆಗ್ತಾಯಿದೆ. ಸೊ ಇದೆಲ್ಲ ಆದಮೇಲೆ ಚಾಟ್ ಜಿ ಪಿ ಟಿ ಜೊತೆ ಇದು ಪ್ರಾಕ್ಟೀಸ್ ಮಾಡೋಣ ಅಂತ ಬಂದೆ. ಸೊ ಆ್ಯಕ್ಚುಲಿ ಈಗಲೂ ಪ್ರಿಯಾಂಕ ಅವ್ರ ಪಾಡ್ಕ್ಯಾಸ್ಟು 1 ಅವರ್ ಇತ್ತು, ಅದನ್ನು ವಾಚ್ ಮಾಡಿದೆ. ಸೊ ಈಗ ಸೆಕೆಂಡ್ ಪಾಡ್ಕ್ಯಾಸ್ಟು ನೋಡ್ತಾ ಇದ್ದೀನಿ ಈಗ. ಸೊ ಇದು ಎಡಿಟ್ ಮಾಡೋಣ ಅಂತ. ತುಂಬ ಸೌಂಡ್ ಇತ್ತು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಈ ಪಾಡ್ಕ್ಯಾಸ್ಟ್ ಮುಗಿಸಿ ಸ್ನಾನ ಮಾಡ್ಕೋಬೇಕೀಗ. ಸೊ ಇದನ್ನು ಎಡಿಟ್ ಮಾಡಿರಲಿಲ್ಲ, ಸೌಂಡ್ ತುಂಬ ಇತ್ತು ಅಂತ. ಸೊ ಎಡಿಟ್ ಮಾಡಿ ಆಮೇಲಿಂದ ಇವತ್ತಿನ ವೀಡಿಯೋ ಕಂಟೆಂಟ್ ಏನಾದರೂ ಮಾಡೋಣ ಅಂತ. ಸೊ ನಾನು ತೋರಿಸ್ತೀನಿ ಏನೇನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ. ನನಗೇನಂತಂದರೆ ನೆಲ ಎಲ್ಲ ತೊಳೆದೆ. ನೆಲ ಎಲ್ಲ ತೊಳೆದು ಮತ್ತು ಇದು ಸ್ಯಾಂಡಲ್ವುಡ್ ಅಗರಬತ್ತಿ ಬರುತ್ತಲ್ಲ, ಸ್ವಲ್ಪ ಸೊಳ್ಳೆ ಮತ್ತು ನೊಣ ಅನ್ನಿಸ್ತಾಯಿತ್ತು ಸ್ವಲ್ಪ. ಅದಕ್ಕೆ ಅದೆಲ್ಲ ಇಟ್ಟರೆ ಹೋಗುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ವಿ. ಬಟ್ ಆದರೂ ಕಸ ಎಲ್ಲ ಒಂದು ದಿವಸ 2 ದಿವಸ ಇಟ್ಕೊಂಡ್ರೆ ಈಗ ಮಳೆಗಾಲದಲ್ಲಿ ನೊಣ ಬರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕ ನೊಣ ಬರ್ತಾಯಿತ್ತು. ಅದಕ್ಕೆ ಎಲ್ಲ ಹಚ್ಚಿಡೋಣಂತೆ ಎಲ್ಲ ಹಚ್ಚಿಡ್ತಾ ಇದ್ದೆ. ಸೊ ಅಷ್ಟೊತ್ತಿಗೆ ಅವ್ರು ಬಂದರು. ಮತ್ತು ನನಗಿನ್ನ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋದಕ್ಕೆ. ಲೆಟ್ ಮೀ ಸಿ, ಸ್ವಲ್ಪ ಟೈಮ್ ತಗೊಳುತ್ತೆ ನನಗೂ ಕೂಡ. ಆದ್ನಿ ಮದುವೆದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತಗೊಳ್ತೀನಿ. ನಾನು ಮದುವೆಲಂತೂ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸುಮ್ಮನೆ ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ ಅಂತ. ಬಟ್ ಅದು ಮೆಮೊರೀಸ್ ಉಳಿಯುತ್ತೆ, ತಗೋಬೇಕು. ಸೊ ಆಫ್ಟರ್ವರ್ಡ್ಸ್ ನಮ್ಮ ರೂಮಿಗೆ ಬಂದು ಪ್ರಿಯಾಂಕಾ ಚೋಪ್ರಾ ಅವ್ರ ಪಾಡ್ಕ್ಯಾಸ್ಟ್ ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ಅಂದರೆ ಅವರು ಯಾವ ಥರ ಸರ್ವೈವ್ ಆದರು, ಮತ್ತು ಏನು ಅಂತಂದರೆ ಅವರು ಹಾಲಿವುಡ್ಗೆ ಹೋಗಿದ್ರಲ್ಲ, ಹಾಲಿವುಡ್ಡಲ್ಲಿ ಅವರು 2010 ಹೋಗಿದ್ದು. ಅವರು 2021 ಒಂದು ಫೀಮೇಲ್ ಲೀಡ್ ರೋಲ್ ಕೊಡೋದಕ್ಕೆ, ಲೀಡ್ ಆಗೋದಕ್ಕೆ. ಮತ್ತು ಅವ್ರು ಹೇಳ್ತಾಯಿದ್ರು, ನಾನು ಒಂದು ಕಂಟ್ರೀಲಿ ಸ್ಟಾರ್ ಆಗಿದ್ದೀನಿ, ನನಗೆ ಬೇರೆ ಕಂಟ್ರಿಗೆ ಹೋಗ್ತಿದ್ದಂಗೆ ಅವಕಾಶಗಳೆಲ್ಲ ಸಿಗ್ತವೆ ಅಂತ ಅಲ್ಲ. ಅವರು ಸ್ಕ್ರ್ಯಾಚಿಂದ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಅಂದರೆ ಅವ್ರ ಕಲ್ಚರಿಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಲ್ಯಾಂಡ್ ಆಗೋದಕ್ಕೆ, ಮತ್ತು ಅವರು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ಹೇಗೆ, ಮತ್ತು ಅವ್ರ 30ಸಲ್ಲಿ ಅವ್ರ ಅಮ್ಮ ಹೇಳಿದ್ರಂತೆ, ಅವರಮ್ಮ ಡಾಕ್ಟರ್, ನಿಂಗೆ ಇನ್ನೇನು ಅಂದರೆ ಈಗ ಎಲ್ಲ 60-50 ಹೀರೋಸ್ ಎಲ್ಲ 20s ಹುಡುಗಿರ ಜೊತೆನೇ ಆ್ಯಕ್ಟಿಂಗ್ ಮಾಡೋಕ್ಕೆ ಇದು ಮಾಡೋದು, ಹಿಂಗಿನ್ನೇನು ಆಲ್ರೆಡಿ 30 ಆಗಿದೆ. ಸೊ ನೀನು ಯಾಕೆ ನಿನ್ನ ಕೆರಿಯರು, ನಿನ್ನ ಜಾಬು ಮತ್ತು ಪ್ರೊಫೆಷನ್ ಸ್ಟಾಪ್ ಆಗ್ಬೋದು. ಸೊ ನಿನ್ನ ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ನೀನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡು ಅಂತ ಎಲ್ಲ ಹೇಳಿದರು. ಸೊ ಅದಕ್ಕೋಸ್ಕರ ಇದಕ್ಕೆ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಬಟ್ ನಾನೀಗ 40 ಆದರೂ ಕೂಡ ನನಗೆ ಯಾವುದೇ ಥರ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಕಡಿಮೆ ಆಗಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ಮತ್ತು ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಸ್ವಲ್ಪ ಅಂದರೆ ಅಚೀವ್ ಮಾಡಿದ್ದೀವಿ. ಈಗ ಒಂದು 40ಯಲ್ಲಿ ಎಲ್ಲ ಅಂದರೆ ಸೆಟಲ್ ಆಗಿ ಅಚೀವ್ ಮಾಡಿ ಒಂದು 40 ಎಲ್ಲ ಆದಮೇಲೆ ನಾವು ಬೀಚ್ಗೆ ಹೋಗಿ ಇದು ಮಾಡಬೇಕು ಅಂತೆಲ್ಲ ಕನಸಿರುತ್ತೆ. ನಿಮ್ಗೆ ಆ ಥರ ಇಲ್ವಾ ಅಂತ ಎಲ್ಲ ಹೇಳ್ತಿದ್ರು. ಅವರು ಪ್ರಿಯಾಂಕಾ ಅವ್ರು ಹೇಳ್ತಾಯಿದ್ರು, ಹಂಗೇನಿಲ್ಲ ಅಂದರೆ ಇವರು ಯಾವುದಾದ್ರು ಬೀಚಲ್ಲಿರೋ ಅದು ನ್ಯೂಯಾರ್ಕ್ ನಿಯರ್ ಅಂದರೆ ಅಮೇರಿಕಾದಲ್ಲಿರೋ ಒಂದು ಬೀಚಲ್ಲಿ ಹೋಗಿ ಅಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದು ಆಮೇಲಿಂದ ವರ್ಕ್ ಲೈಫ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ ನಾವು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ಅಂತ. ಸೊ ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಅಂದರೆ ಇದು ಏಜು ಅಂತಲೂ ಒಂದು ಜಸ್ಟ್ ನಂಬರ್. ನನಗೆ ಏಜ್ ಆಗ್ತಾಯಿದೆ, ಅದೆಲ್ಲ ನಾವು 30 ಆಗ್ತಾಯಿದ್ದೀವಿ, 40 ಆಗ್ತಾಯಿದ್ದೀವಿ, ಅದೆಲ್ಲರಿಗೂ ನಾರ್ಮಲ್ ಥಿಂಗ್ಸ್. ನಾವು ಹುಟ್ಟು ಮತ್ತು ಸಾವು ಅದೆಲ್ಲ ಗೊತ್ತಿರುತ್ತೆ. ಆ ಬಿಟ್ವೀನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತೆಲ್ಲ ಹೇಳ್ತಾಯಿದ್ರು. ಚೆನ್ನಾಗಿದೆ, ನೋಡ್ಬೋದು. ತುಂಬ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಕೆಲವೊಂದು ಇರ್ತವೆ, ಕೆಲವೊಂದು ವರ್ಡ್ಸ್ನ ನಾನು ಬರ್ಕೊಂಡಿದ್ದೀನಿ. ಸೊ ಅರ್ಥ ಆಗುತ್ತೆ. ಸಮಯದ ವಿಜಯ್ ಮಲ್ಯ ಪಾಡ್ಕ್ಯಾಸ್ಟ್ ನೋಡ್ತಿದ್ದೆ. ಅದು ಆ್ಯಕ್ಚುಲಿ ಇದಾಯಿತು. ಸೊ ನಾನು ಕಂಪ್ಲೀಟ್ ಮಾಡಿಲ್ಲ. ಇವಾಗ ಕಂಪ್ಲೀಟ್ ಮಾಡಿ ಒಂದು ಬುಕ್ಕು ಕೂಡ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅದು ಕಂಪ್ಲೀಟ್ ಮಾಡಿಲ್ಲ. ಯಾಕಂತಂದರೆ ಒಂದು ಎನ್ವೈರ್ಮೆಂಟ್ ಇರಬೇಕು. ನನಗೆ ತುಂಬ ಸೌಂಡ್ಸ್ ಇದ್ದರೆ, ಅಂದರೆ ಈ ಕತೆ ಕವನ ಆ ಥರ ಬುಕ್ಕೆಲ್ಲ ಓದೋಕ್ಕೆ ತುಂಬ ಸೌಂಡ್ಸ್ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ನಾನು ಹಿಂಗೆ ಅಂತಾರೆ ಒಂದು ನಾವೆಲ್ ಓದ್ತಾ ಇದ್ದೀವಿ ಅಂದರೆ ನಾವು ಅದರಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು.
ಆ ಪಾತ್ರದಲ್ಲಿ ನಾನು ತುಂಬ ಡೆಪ್ತಾಗಿ ಹೋಗ್ತಾ ಇದ್ದೀವಿ, ಅದು ನಮ್ಮ ಕಣ್ಮುಂದೆನೇ ಹೋಗ್ತಾ ಇದೆ ಅಂತ ವಿಷನ್ ರೂಪದಲ್ಲಿ ಇಮ್ಯಾಜಿನರಿ ವ್ಯೂ ಹೋಗ್ಬೇಕು. ಸೊ ಆ ಥರ ಇರಬೇಕು, ಆವಾಗಲೇ ಒಂದು ಚೆನ್ನಾಗಿರೋದು ಆ ಕಥೆನ ಮನಸ್ಸಲ್ಲಿ ಉಳಿಯೋದಕ್ಕೆ. ಅಂದರೆ ಒಂದು ಕೆಲವು ವರ್ಷಗಳಾದರೂ ನಾವು ಆ ಪಾತ್ರದಲ್ಲಿ ಒಬ್ಬರಾಗಿ ಭಾಗಿಯಾದಾಗ ನಮಗೆ ಅದು ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಅಂತಾರಲ್ಲ. ಸೊ ಒಂದು ಸ್ವಲ್ಪ ನನಗೂ ರೈಟಿಂಗ್ ಗೊತ್ತಿರೋದ್ರಿಂದ ಕೆಲವೊಂದು ವರ್ಡ್ಸು ನಂಗೆ ತುಂಬ ಇಷ್ಟ ಬುಕ್ಸೆಲ್ಲ ಓದೋದು. ಎಸ್ಪೆಷಲಿ ಕನ್ನಡ ಬುಕ್ಸ್ ತುಂಬ ಓದ್ತಾಯಿದ್ದೆ, ಬಟ್ ಈಗ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟು. ಇಂಗ್ಲೀಷ್ ಮೇಲೆ ಕೂಡ ತುಂಬ ಒಲವು ಬಂದಿದೆ ಅಂತ ಹೇಳ್ಬೋದು. ಕೆಲವೊಂದು ವರ್ಡ್ಸ್ ಅರ್ಥ ಆಗೋದಿಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇಂಗ್ಲೀಷ್ ಪಾಡ್ಕ್ಯಾಸ್ಟೇ ನಾನು ನೋಡ್ತಾ ಇದ್ದೀನಿ. ಯಾರು ಏನಾದ್ರು ಅಂದ್ಕೊಳ್ಳಿ, ನಂಗೆ ಕನ್ನಡ ಏನಾದರೂ ರೇರ್ ಬೇಜಾರಾದಾಗ ಮಾತ್ರ ನಾನು ನೋಡ್ತೀನಿ, ಇಲ್ಲಾಂತ ನಾನು ಇವಾಗ ಕಡಿಮೆ ಮಾಡಿದ್ದೀನಿ ತುಂಬ. ಕನ್ನಡ ಅಭಿಮಾನ ಇಲ್ಲ ಅಂತಲ್ಲ, ಒಂದು ಲ್ಯಾಂಗ್ವೇಜ್ ಕಲಿತಿದ್ದೀವಿ ಅಂದರೆ ಅದಕ್ಕೆ ನಾವು ಒಬಿಡಿಯೆಂಟ್ ಆಗಿರಬೇಕು. ಸೊ ಇಷ್ಟ ಆಗಿತ್ತು ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಾನು ಆ ಬುಕ್ಕೂ ಕೂಡ ಓದಿ ಆಮೇಲೆ ಅಲ್ಲೇನೇನಿದೆ ಅಂತೇಳಿ ನಿಮಗೆ ಇದೇ ಒಂದು ವಿಡಿಯೋ ಮಾಡ್ತೀನಿ. ಆಯ್ತು, ಬಾಯ್ ಬಾಯ್, ಥ್ಯಾಂಕ್ ಯು.